ಬಹುಶಃ ಇದು ಸುತ್ತಲೂ ನೋಡ್ಬೋದು ನೋಡಿ ಅಂತೆ, ಫುಲ್ ಕಾಣ್ತಾ ಉಂಟು. ತುಂಬ ಸ್ಟೈಲಿಶ್ ಆದಂಥ ಸ್ಥಳ. ಅಯ್ಯೋ, ನಮಸ್ಕಾರ ಸ್ನೇಹಿತರೆ. ಬೇಕಲಕೋಟೆ ನಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಅಂಥದ್ದೇ ಒಂದು ಬೇಕಲಕೋಟೆ ಮರಿ ಎನಿಸಿಕೊಂಡಂಥ ಇನ್ನೊಂದು ಕೋಟೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿದೆ. ಹಾಗಾದರೆ ಆ ಕೋಟೆ ಯಾವುದು? ನೋಡಲು ಬೇಕಲಕೋಟೆ ತರನೇ ಇದೆ, ಆದರೆ ಅದಕ್ಕಿಂತ ತುಂಬ ಸಣ್ಣದು. ಹಾಗಾದರೆ ಆ ಕೋಟೆ ಎಲ್ಲಿರ್ಬೋದು? ಬನ್ನಿ ನೋಡೋಣ. ಇದು ಕುಂಬಳೆಯಿಂದ 1 ಕಿಲೋಮೀಟರ್ ಈಚೆಗೆ ಬಂದ್ರೆ ಆರಿಕ್ಕಾಡಿ ಎಂಬ ಸ್ಥಳದಲ್ಲಿ ಆ ಒಂದು ದೇವಸ್ಥಾನದ ಹತ್ರ NH ನ್ಯಾಷನಲ್ ಹೈವೇ 66ರ ಸೈಡಲ್ಲೇ ಇದೆ. ಹಿಂದೆ ಅದು ಸ್ವಲ್ಪ ದೂರ ಇತ್ತು, ಈಗ ನ್ಯಾಷನಲ್ ಹೈವೇ ದೊಡ್ಡದಾದ್ಮೇಲೆ ಈಗ ಸೈಡಲ್ಲೇ ಇದೆ. ಆ ದೇವಸ್ಥಾನದ ಹತ್ರನೇ ಇದೆ. ಇದು ಒಂದು ನೋಡ್ಲಿಕ್ಕೆ ಸಾಧಾರಣವಾಗಿ ಬೇಕಲಕೋಟೆ ತರನೇ ಇದೆ, ಆದರೆ ಅದರ ಅವಕಾಶಗಳ ಕೊರತೆಯಿಂದ ಅದು ನೋಡ್ಲಿಕ್ಕೆ, ಅಂದ್ರೆ ಅದನ್ನು ಯಾರು ಕೇರ್ ಮಾಡ್ತಿಲ್ಲ. ಅಲ್ಲಿಗೆ ಪ್ರವಾಸ ಹೋಗುದು ಕೂಡ ಇಲ್ಲ ಯಾರು ಕೂಡ. ನೋಡ್ಲಿಕ್ಕೆ ಕೋಟೆ ತರ ಇದ್ರು ಕೂಡ ಅದೊಂದು ಕೋಟೆನೆ ಆದ್ರೂ ಕೂಡ ಒಂದು ಅದಕ್ಕೆ ಸೌಲಭ್ಯಗಳಿಲ್ಲ. ಆದ ಕಾರಣ ಅಲ್ಲಿ ಯಾರು ಹೋಗುವುದೂ ಇಲ್ಲ. ನಾನು ಹೀಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ, ರೋಡಿಂದ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನಗೆ ಈ ಒಂದು ಕೋಟೆ ಕಂಡಿತು. ಹಾಗೆ ಅಲ್ಲಿ ಒಮ್ಮೆ ನೋಡಿ ವಿಸಿಟ್ ಮಾಡಿ ಬರೋಣ ಅಂತ ಮೇಲೆ ಹೋದಾಗ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ನನಗೆ ಗೊತ್ತಿರೋ ಪ್ರಕಾರ, ನಾನು ಕೇಳಿದ ಪ್ರಕಾರ ಇದು ಕುಂಬಳೆ ಅರಸರಿಗೆ ಸೇರಿದಂತ ಕೋಟೆ. ಹಿಂದಿನ ಕಾಲದಲ್ಲಿ ಕೋಟೆಗಳೆಲ್ಲ ಇದೇ ರೀತಿ, ಅಂದ್ರೆ ಯಾರಾದ್ರೂ ಕಳ್ಳರು ಬರ್ತಾರ, ಶತ್ರುಗಳು ಬರ್ತಾರ, ದೂರದಿಂದ ನೋಡ್ಲಿಕ್ಕೆ ವೀಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ಸ್ಥಳ. ಅಂತದೇ ಒಂದು ಸ್ಥಳ ಈ ಆರಿಕಾಡಿ ಕೋಟೆ, ಕುಂಬಳೆ ಕೋಟೆ ಅಂತ ಹೆಸರು ಇದಕ್ಕೆ. ಇದು ಕಲ್ಲಿನಿಂದ ನಿರ್ಮಿಸಿದ ಹಾಗೆ ಜಂಬು ಮಣ್ಣು ಅನ್ನುವಂಥ ಮಣ್ಣಿನಿಂದ ನಿರ್ಮಿತವಾಗಿದೆ. ಈಗ ಮರ ಎಲ್ಲ ಬೆಳೆದು ಅಟ್ರಾಸಿ ಆಗಿದೆ. ಹಿಂದೆ ಅದು ತುಂಬಾ ಸುಂದರ ಇತ್ತು. ಈಗ ಕೂಡ ಆ ಏರಿಯಾ ತುಂಬಾ ಸುಂದರ ಇದೆ. ಈ ಕುಂಬಳೆ ಅರಸರಿಗೆ ಸೇರಿದಂತ ಈ ಕೋಟೆ ಕ್ರಮೇಣ ಕೆಳದಿಯ ನಾಯಕರೆಲ್ಲ ಅದನ್ನು ಪುನರ್ ನಿರ್ಮಿಸಿದ್ರಂತ ಹೇಳ್ತಾರೆ, ಗೊತ್ತಿಲ್ಲ. ಮತ್ತೆ ಇದು ಹೋಗ್ತಾ ಹೋಗ್ತಾ ಮೈಸೂರು ಸುಲ್ತಾನರ ಕೈಗೆ ಸಿಕ್ಕಿತು. ಆದ್ರೆ ಈಗ ಈ ನಮ್ಮ ದೇಶ ಸ್ವತಂತ್ರ ಸಿಕ್ಕಿದ, ನಮ್ಮ ದೇಶ ಸ್ವತಂತ್ರವಾದ ಮೇಲೆ ಈ ಕಾಸರಗೋಡು, ಕೇರಳ, ಬೇರೆ ಬೇರೆ ಈ ರೀತಿ ಆದ್ಮೇಲೆ ಇದು ಹಾಗೆ ಉಳ್ಕೊಂಡಿದೆ. ನಾವು ಬೇಕಲಕೋಟೆ ಹೋದ್ರಲ್ಲಿ ಪ್ರವಾಸಕ್ಕೆ ತುಂಬಾ ಜನ ನೋಡ್ಲಿಕ್ಕೆ ಬರ್ತಾರೆ, ಆದ್ರೆ ಇಲ್ಲಿ ಯಾರು ಬರಲ್ಲ. ರೋಡ್ ಸೈಡ್ ಅಲ್ಲಿ ಇದ್ರು ಕೂಡ ಅದನ್ನು ನೋಡ್ಕೊಂಡು ಹೋಗ್ತಾರೆ. ತುಂಬಾ ಸುಂದರ ಇದೆ. ಅದನ್ನೇನಾದ್ರೂ ಸರ್ಕಾರ ಏನಾದ್ರೂ ಒಂದು ಒಳ್ಳೆ ಕೆಲಸ, ಒಳ್ಳೆ ಆಲೋಚನೆ ಮಾಡಿ ಅದನ್ನು ಒಂದು ರೀತಿಯಲ್ಲಿ ನಿರ್ಮಿಸಿದ್ರೆ, ಪುನರ್ ನಿರ್ಮಿಸಿದ್ರೆ, ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಇದನ್ನು ಪ್ರವಾಸ ಕೇಂದ್ರವಾಗಿ ಕೂಡ ಮಾಡಬಹುದು, ತೊಂದರೆ ಇಲ್ಲ. ಸಣ್ಣ ಪ್ರವಾಸ, ಒಂದು ಅಲ್ಲಿಂದ ಈಗೆಲ್ಲ ಕಡೆ ಸೆಲ್ಫಿ ಅಲ್ಲ ಪ್ರವಾಸ ಅಂದ್ರೆ, ಸೆಲ್ಫಿ ತೆಗಿಲಿಕ್ಕೋಸ್ಕರ ಬರ್ಬೋದು ಜನ ಅಷ್ಟೇ, ಬೇರೆ ಏನಿಲ್ಲ. ನೋಡ್ಲಿಕ್ಕೆ ತುಂಬಾ ಸುಂದರ ಇದೆ. ನೀವು ನೋಡುದಾದ್ರೆ ನೋಡ್ಬೋದು. ಕುಂಬಳೆಯಿಂದ 1 ಕಿಲೋಮೀಟರ್ ಈಚೆಗೆ ಆರಿಕಾಡಿ ಎಂಬ ಸ್ಥಳದಲ್ಲಿ, ಈ ತಲಪಾಡಿಯಿಂದ ಆರಿಕಾಡಿ ಹೋಗುವಾಗ ಆರಿಕಾಡಿ ಎಂಬ ಸ್ಥಳ ಒಂದು ದೇವಸ್ಥಾನ ಇದೆ. ನೀವು ಬಂದು ನೋಡಿದ್ರೆ, ಅಲ್ಲಿ ಬಂದು ನೋಡಿದಾಗ ಆ ದೇವಸ್ಥಾನದ ಹತ್ರನೇ ಹಿಂದೆ ಈ ಕೋಟೆ ಕಾಣ್ತದೆ. ಇದರ ಮೇಲೆ ಹೋದಾಗ ಎಲ್ಲ ದೇಶಗಳು, ತುಂಬಾ ಸ್ಥಳಗಳು ಕಾಣ್ತವೆ. ದೇಶಗಳಲ್ಲ, ತುಂಬಾ ಸ್ಥಳಗಳು ಕಾಣ್ತವೆ. ಹಸಿರಾದ ಸ್ಥಳ ಇದು. ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ಬನ್ನಿ ವಿಸಿಟ್ ಮಾಡಿ, ಒಮ್ಮೆ ಹೋಗಿ ನೋಡಿ, ಒಂದು 2 ಸೆಲ್ಫಿ ತಕೊಂಡು ಹೋಗಿ ಅಪ್ಲೋಡ್ ಮಾಡಿ. ಯಾರಾದ್ರೂ ನೋಡಿದ್ರೆ ಆ ಕೋಟೆಗೆ ಮತ್ತೆ ಪ್ರವಾಸಕ್ಕೆ ಜನ ಬರ್ಬೋದು. ಬ್ಯೂಟಿಫುಲ್ ಆದಂಥ ಸ್ಥಳ. ಬ್ಯೂಟಿಫುಲ್ಗೆ ವ್ಯವಸ್ಥೆ ಇಲ್ಲ ಅಷ್ಟೇ, ಎಲ್ಲೆಲ್ಲಿ ಹೋಗ್ಬೇಕಾಗ್ತದೆ, ದಾರಿ ಕೂಡ ಕಾಣ್ತಾ ಇಲ್ಲ. ಸೂಪರ್ ಇದೆ ನೋಡುವ. ಇನ್ನೊಂದು ದಿವಸ ಬಂದರೆ ಆಯ್ತು. ನೋಡಿದಾಗೆ ಅಲ್ಲ ಮಾರ, ಇದು ಹತ್ತಿರ ಬಂದಾಗ ತುಂಬ ದೊಡ್ಡದುಂಟು, ಮರ ಎಲ್ಲ ಬೆಳೆದಿದೆ. ಇದಕ್ಕೆ ಏನು ಸವಲತ್ತು ಸಿಕ್ಕಿಲ್ಲ. ಇದೆಲ್ಲ ತುಂಬ ಹಚ್ಚ ಹಸಿರಾದ ಸ್ಥಳ. ಅಯ್ಯೋ, ಹತ್ತಲಿಕ್ಕೆ ಆಗೋದಿಲ್ವ ಅಂತ. ನೋಡುವ ಮೇಲೆ ಯಾರಿದ್ದಾರೆ ಅಂತ ನೋಡುವ. ಬಹುಶಃ ಇಲ್ಲಿ ಮೇಲೆ ಯಾರಿಲ್ಲ, ಜನ ಇಲ್ಲ. ಸುತ್ತಲೂ ಹಚ್ಚ ಹಸಿರಾದ ಸ್ಥಳ ಕಾಣ್ತದೆ. ಅದು ರೋಡು, ಆ ಕಡೆ ರೋಡು.
ತುಂಬ ಸುಂದರವಾದ ಸ್ಥಳ ಮರ. ಪ್ರವಾಸ ಕೇಂದ್ರ, ಆದರೆ ಪ್ರವಾಸಕ್ಕೆ ಯಾರು ಬರಲಿಲ್ಲ. ನಾನು ಒಬ್ಬಂಟಿ ಪಯಣದಲ್ಲಿ ಇದು ಮೊದಲ ವಿಡಿಯೋ. ಹೇಗಿದೆ ಅಂತ ನೋಡೋಣ.